കിളിയേ കിളിയേ മണി മണി മേഘത്തോപ്പിൽ ഒരു മലർ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಾನು 2 ಮಂತ್ಸ್ ಕೆರಿಯರ್ ಗ್ಯಾಪ್ ತೊಗೊಂಡಿದ್ದೆ. ಕೆರಿಯರ್ ಗ್ಯಾಪ್ ಆದಮೇಲೆ ನಾನು ನೆಕ್ಸ್ಟ್ ಜಾಬ್ ಜಾಯಿನ್ ಆಗಿದ್ದೀನಿ. ಇವಾಗ ಏನಂದರೆ, ಆ ಜಾಬ್ ಜಾಯಿನ್ ಆಗಿದ ತಕ್ಷಣ ನಮಗೆ ಟ್ರೈನಿಂಗ್ ಹೋಗಬೇಕು. ಆ ಟ್ರೈನಿಂಗ್ ಅದು ಅಂದರೆ ಅಕಾಮಡೇಷನ್ ಎಲ್ಲ ಅವರೇ ಕೊಡ್ತಾರೆ. ಯಾವ ಅಕಾಡೆಮಿ ಅಂತ ಹೇಳ್ಬೇಕಾ ಗೊತ್ತಿಲ್ಲ ನನಗೆ. ಅಕಾಮಡೇಷನ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದು 2 ಶೇರಿಂಗ್ ರೂಮು. ನನ್ನ ಜೊತೆ ಯಾರೂ ಇಲ್ಲ ಅಂತ ನನಗೆ ಸಿಂಗಲ್ ಶೇರಿಂಗ್ ಕೊಟ್ಟಿದ್ದಾರೆ. ಆದರೆ ಇದು ಇಬ್ಬರಿಗೆ ಅಂತಲೇ ಇರೋದು. ಓಕೆನಾ, ಬೆಡ್ ಎಲ್ಲ ಎರಡು ತೋರಿಸ್ತೀನಿ ಬನ್ನಿ. ಯಾರೂ ಇಲ್ಲ ಅಂತ ಫುಲ್ ಸ್ಪೇಸ್ ನಾನೇ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. 2 ಕಬೋರ್ಡ್ ಕೊಟ್ಟಿದ್ದಾರೆ, ಕೀ ಕೂಡ ಅವರೇ ಕೊಟ್ಟಿದ್ದಾರೆ. ಇದಿಷ್ಟು. ಮತ್ತು ವಾಟರ್ ಬಾಟಲ್ಸು, ಒಂದು ಪೇಸ್ಟ್, ಬ್ರಷ್ ಮತ್ತು ಸಂತೂರ್ ಸೋಪ್. ಇದೂ ಅಷ್ಟೇ. ಮಿರರ್ ಚೆನ್ನಾಗಿದೆ ಅಲ್ಲ. ಇದು ಮಾರ್ನಿಂಗ್ 6:30 to 7:30 ಅಷ್ಟೇ ಹಾಟ್ ವಾಟರ್ ಬರೋದು. ಇವು ಟವಲ್ಲು ಕೊಟ್ಟಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿ ನಾನು ರೂಮ್ ಶೂಟ್ ಮಾಡ್ತೀನಿ. ಓಕೆನಾ. ನಾನು ಈ ವಿಡಿಯೋಲಿ ನನ್ನ ಡೈಲಿ ರೂಟೀನ್ದು ಟ್ರೈನಿಂಗಲ್ಲಿ ಹೆಂಗಿರುತ್ತೆ ಅಂತ ಹೇಳ್ತೀನಿ. 7:30 to 8:30 ಬ್ರೇಕ್ಫಾಸ್ಟ್. ಶಾರ್ಪ್ 9 o'clock ನಮಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಿತ್ತು. 9 o'clock ಫಸ್ಟು ಅಲ್ಲಿ ನಮಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ರು, ಯಾಕಂದರೆ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗಿ ಇರಲಿ ಅಂತ. ಅದಾದಮೇಲೆ 11:30 ಒಂದು ಟೀ ಬ್ರೇಕ್ ಕೊಡ್ತಿದ್ರು. 12:30 ನಮಗೆ ಲಂಚ್ ಸ್ಟಾರ್ಟ್ ಆಗ್ತಿತ್ತು. 12:30 to 1:30 ಆಫ್ಟರ್ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ನಮಗೆ ಕ್ಲಾಸ್ ಮುಗಿತಿದ್ದಿದೆ 5:30. 5:30 to 7:30 ಲೀಶರ್. ಸೊ ಆ ಟೈಮಲ್ಲಿ ವಾಕ್ ಮಾಡ್ತಿದ್ರು. ಪ್ಲೇ ಏರಿಯಾನೂ ಇತ್ತು. ಪ್ಲೇ ಏನಾದರೂ ಆಟ ಆಡೋರು ಕೂಡ ಆಟ ಆಡ್ತಿದ್ರು. ಇಷ್ಟು ಜನ ಇದ್ದಾರಲ್ಲ, ಇವರೆಲ್ಲರೂ ಆಲ್ರೆಡಿ ಪ್ಲೇಸ್ ಆಗಿ ಬಂದಿರೋರು. ಇವು ಜಸ್ಟ್ ಇಮ್ಯಾಜಿನ್ ಜಾಬ್ ಎಷ್ಟು ವೇಕೆನ್ಸೀಸ್ ಇರುತ್ತೆ ಅಂತ. ಇದೆಲ್ಲ ನೋಡಿದ್ರೆ ಯಪ್ಪ ಇಷ್ಟು ಜನ ವರ್ಕ್ ಮಾಡ್ತಿರ್ತಾರ ಅಂತ ಅನಿಸ್ತಿತ್ತು ನನಗೆ. ಅದಾದಮೇಲೆ 7:30 to 8:30 ಡಿನ್ನರ್ ಟೈಮ್. ಡೈನಿಂಗ್ ಹಾಲ್ ನೋಡಿ, ಇವತ್ತೇ ಎಷ್ಟು ಫ್ರೀ ಇರೋದು. ಡೈಲಿ ಫುಲ್ ಕ್ರೌಡ್ ಇರ್ತಿತ್ತು. ಊಟ ಆದಮೇಲೆ ಇಂಡೋರ್ ಗೇಮ್ಸ್ ಕೂಡ ಆಡೋಕ್ಕೆ ಕೇರಮ್ ಮತ್ತು ಚೆಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಸಂಡೇ. ಸೊ ದಟ್ ನಮ್ಮದು ಅಕಾಡೆಮಿ ನಿಯರ್ ಬೈ ಒಂದು ಭಾರತೀಯ ಮಾಲ್ ಇತ್ತು. ಅಲ್ಲೋಗಿ ನಾವು ಆ ಡೇನ ಫುಲ್ ಎಂಜಾಯ್ ಮಾಡಿದ್ವಿ. ನಾನು ಹೋದಾಗ ಟ್ರೈನಿಂಗಲ್ಲಿ 35 ಮೆಂಬರ್ಸ್ ಇದ್ದರು ನಮ್ಮ ಕ್ಲಾಸಲ್ಲಿ, ಅಂದರೆ ನಮ್ಮ ಸೆಕ್ಷನಲ್ಲಿ. ಅದರಲ್ಲಿ ಒಂದು 5 to 6 ಮೆಂಬರ್ಸ್ ಕನ್ನಡದವ್ರು ಬಿಟ್ಟರೆ ಇನ್ನೆಲ್ಲನೂ ಔಟ್ ಆಫ್ ಸ್ಟೇಟ್ ಅವರೇ. ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಕನ್ನಡದವ್ರಿಗೇ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಕಮ್ಮಿನೋ ಅಥವಾ ಕನ್ನಡದವ್ರು ಜಾಬ್ಗೆ ಹೋಗೋರೇ ಕಮ್ಮಿನೋ ನನಗಂತೂ ಗೊತ್ತಾಗಿಲ್ಲ. ಆದರೆ ಟ್ರೈನಿಂಗ್ ಅಂತೂ ಚೆನ್ನಾಗಿತ್ತು. ಇಟ್ಸ್ ನಾಟ್ ದಟ್ ನಾನು ಬೇರೆ ಸ್ಟೇಟವ್ರನ್ನ ಹೇಟ್ ಮಾಡ್ತೀನಿ ಅಂತ, ಬಟ್ ಕನ್ನಡದವರು ಯಾಕೆ ಕಮ್ಮಿ ಆಗಿದ್ದಾರೆ ಅಂತ ಐ ಹ್ಯಾಡ್ ಅ ಡೌಟ್. ಇದು ನಂದು ಲಾಸ್ಟ್ ಡೇ. ಆದರೆ ಹೋಗೋವಾಗ ರೂಮ್ ಎಲ್ಲ ಬಿಟ್ಟು ಹೋಗೋವಾಗ ನನಗೆ ಬೇಜಾರಾಗ್ತಿತ್ತು. ಇದು ಪ್ಯಾಕ್ ಮಾಡೋವಾಗ ಮಾಡಿರೋ ವಿಡಿಯೋ. ಇಷ್ಟ ಆಗಿತ್ತು ನಂದು ಟ್ರೈನಿಂಗ್ದು ಡೇ. ಥ್ಯಾಂಕ್ ಯು ಸೋ ಮಚ್.